ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಹುಗಾರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಬಂಧುಗಳೇ, ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರಿಗೂ ನೋವನ್ನು ದುಃಖವನ್ನು ತರಿಸುವಂಥ ವಿಡಿಯೋ ಅಂತಾನೆ ಹೇಳಬಹುದು. ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣಾ ವಸ್ತಾರೆ ಇನ್ನಿಲ್ಲ ಅನ್ನುವ ಸುದ್ದಿ ತಿಳಿದು ಮನಸ್ಸಿಗೆ ಬಹಳಷ್ಟು ಬೇಜಾರವಾಯಿತು, ನೋವಾಯಿತು. ಗುರುವಾರ ದಿವಸ ರಾತ್ರಿ 9:45ಕ್ಕೆ ಇಡೀ ಕರ್ನಾಟಕವೇ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶದಲ್ಲಿರುವಂಥ ಇವರ ಅಭಿಮಾನಿ ಬಳಗಕ್ಕೆ ಬಹಳಷ್ಟು ತುಂಬಲಾರದ ನೋವುಂಟು ಮಾಡಿದೆ ಅಂತ ಹೇಳಬಹುದು. ಒಂದರ್ಥದಲ್ಲಿ ಅಪರ್ಣ ಎಂದರೆ ಕನ್ನಡ, ಕನ್ನಡ ಎಂದರೆ ಅಪರ್ಣ ಎನ್ನುವಷ್ಟು ಕನ್ನಡತನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಕನ್ನಡದ ಕೆಲವು ನಿರೂಪಕರಲ್ಲಿ ಇವರು ಕೂಡ ಮೊದಲಿಗರಾಗಿದ್ದಾರೆಂದರೆ ತಪ್ಪಾಗಲಾರದು. ಇವರ ತಂದೆ KS ನಾರಾಯಣಸ್ವಾಮಿ ಅವರು ಸಿನಿರಂಗದ ಖ್ಯಾತ ಪತ್ರಕರ್ತರಾಗಿದ್ದರು. ಅಪರ್ಣವರು ಕೂಡ ಬಾಲ್ಯದಲ್ಲಿ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಮೂಲಕ ಇವರು ಮೊದಲ ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. 1990ರಲ್ಲಿ DD ನ್ಯೂಸ್ ಅಂದರೆ ಚಂದನ ವಾಹಿನಿಯಲ್ಲಿ ನಿರೂಪಕಿಯಾಗಿ ಕೆಲಸ ಆರಂಭಿಸುತ್ತಾರೆ. ಇದರ ಮಧ್ಯೆ ಇವರು ಅನೇಕ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮದ ನಿರೂಪಕರಾಗಿ ಹೋಗುತ್ತಾರೆ. ಅಲ್ಲಿ ನಿರೂಪಣೆಯನ್ನು ಕೂಡ ಮಾಡಿರುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ಇವರು ಭಾಗವಹಿಸುತ್ತಾರೆ. ಮೈಸೂರು ದಸರಾದಂಥ ಅನೇಕ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೂಡ ಇವರು ನಿರೂಪಕರಾಗಿ ಕೆಲಸ ಮಾಡುತ್ತಾರೆ. 1998ರಲ್ಲಿ ದೀಪಾವಳಿ ನಿಮಿತ್ತ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಸತತವಾಗಿ 8 ಗಂಟೆಗಳ ಕಾಲ ಬಿಡುವಿಲ್ಲದೆ ನಿರೂಪಣೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು 2013ರಲ್ಲಿ ಬಿಗ್ ಬಾಸ್ ಮೊದಲ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಜನಮನ್ನಣೆಯನ್ನು ಗಳಿಸಿಕೊಳ್ಳುತ್ತಾರೆ. ಇವರ ಪತಿ ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣಾ ಅವರು ಕೂಡ ಬಹಳಷ್ಟು ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದರು. ಸಂಗ್ರಾಮ್ ಸೇರಿದಂತೆ ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಖ್ಯಾತ ನಟರಾದಂಥ ಅಂಬರೀಷ, ವಿಷ್ಣುವರ್ಧನ್ ಅವರಂಥ ಮಹಾನ್ ನಟರೊಂದಿಗೆ ನಟಿಸಿ ಬೇಷ್ ಎನಿಸಿಕೊಂಡಿದ್ದರು. ಮೂಡಲಮನೆ, ಮುಕ್ತ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದರು. ಕನ್ನಡದ ಅನೇಕ TV ಚಾನೆಲ್ಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಇವರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು. ಚಂದನ ಟಿವಿಯಲ್ಲಿ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು, ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದರು. 1984ರಲ್ಲಿ ಮಸನದ ಹೂವು ಸಿನಿಮಾದ ಮೂಲಕ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ಆಕಾಶವಾಣಿ, ವಿವಿಧ ಭಾರತಿ, FM ರೇನ್ಬೋ ಸೇರಿದಂತೆ ಅನೇಕ ರೇಡಿಯೋ ಮತ್ತು TV ಚಾನೆಲ್ಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಅವರು ಯಾವಾಗಲೂ ಹಸನ್ಮುಖಿಯಾಗಿರುತ್ತಿದ್ದರು. ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತೆ ಇವರ ಜೀವನದಲ್ಲಿ ಅನೇಕ ಕಷ್ಟಗಳು, ತೊಂದರೆಗಳು ಇದ್ದವು. ಆದರೆ ಅವರಿಗೆ ಅವೆಲ್ಲ ಕಷ್ಟಗಳನ್ನು, ನೋವುಗಳನ್ನು ಹೇಗೆ ಎದುರಿಸಬೇಕೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು ಮತ್ತು ಅರಿತುಕೊಂಡಿದ್ದರು. ಹಾಗಾಗಿ ಅವರು ಯಾವುದಕ್ಕೂ ತಮ್ಮ ಜೀವನದಲ್ಲಿ ನಡೆದಂಥ ಅನೇಕ ಕಷ್ಟಗಳನ್ನು, ತೊಂದರೆಗಳನ್ನು ಮತ್ತು ಅವರ ಜೀವನದಲ್ಲಿ ನಡೆದಂಥ ಅನೇಕ ವೈಯಕ್ತಿಕ ವಿಚಾರಗಳನ್ನು ಅವರು ಯಾವಾಗಲೂ ಸಾರ್ವಜನಿಕವಾಗಿ ಅಥವಾ ಬಹಿರಂಗವಾಗಿ ಎಲ್ಲಿ ಕೂಡ ಹೇಳಿಕೊಂಡಿರಲಿಲ್ಲ. ಅದಕ್ಕಾಗಿ ಅವರು ತಮ್ಮ ಮೊದಲ ಮದುವೆ, ಅವರ ವೈಯಕ್ತಿಕ ಜೀವನ, ಅನೇಕ ಕಷ್ಟಗಳನ್ನು, ತೊಂದರೆಗಳನ್ನು ಕೂಡ, ಸಮಸ್ಯೆಗಳನ್ನು ಯಾರ ಹತ್ರನೂ ಕೂಡ ಅಷ್ಟಾಗಿ ಹೇಳಿಕೊಂಡಿರಲಿಲ್ಲ. ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣಾ ಅವರು ಬಹಳಷ್ಟು ದಿನಗಳ ಕಾಲ ಖಾಸಗಿಯಾಗಿ ಜೀವನ ನಡೆಸಿದ್ದಾರೆಂದರೆ ನಂಬಲು ಸಾಧ್ಯವಿಲ್ಲ. ಇಂಥ ಅಪರ್ಣಾ ಅವರು ಕೆಲವು ದಿನಗಳ ಹಿಂದೆ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, TV ಮಾಧ್ಯಮಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ಇದಕ್ಕೆ ಕಾರಣ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇಂಥ ಒಬ್ಬ ಮೇರು ಕನ್ನಡದ ನಿರೂಪಕಿ, ನಟಿ, ಕಲಾವಿದೆ ಇತ್ತೀಚೆಗೆ ನಿಧನರಾಗಿದ್ದಾರೆ. ನಿರೂಪಣೆ ನಿಲ್ಲಿಸಿದ್ದಾರೆ. ಮೆಟ್ರೋದಿಂದ ಇಳಿದು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ನೀಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ, ಧನ್ಯವಾದ.